ಸ್ವಾಗತವನ್ನು ಕೋರುತ್ತಾ ಎಲ್ಲ ಬರಪ್ಪ ಮುಂದೆ ಹಿಂದೆ ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಜನಗಳ ಪರವಾಗಿ ವೇದಿಕೆ ಬರ್ಬೇಕಾಗಿ ಲಕ್ಷ್ಮೇಗೌಡರು ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಆಲುಡಿ ಗ್ರಾಮದಲ್ಲಿ ಮುಂದಿನ ತಿಂಗಳು 13ರಲ್ಲಿ ನಡೆಯುವಂತ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮತ ಆಚರಿಸಲು ಇಲ್ಲಿಗೆ ಬಂದಿದ್ದ ಅವ್ರಿಗೆ ಆಲುಡಿ ಗ್ರಾಮ 2004ರಿಂದ ಕಾಂಗ್ರೆಸ್ ಪಾರ್ಟಿ ಅನೇಕ ಸಂಕ್ಷೇಮ ಕಾರ್ಯಕ್ರಮಗಳು ಮಾಡಿ ಈ ಭಾಗಕ್ಕೆ ಸಹಾಯ ಸಹಕಾರಗಳನ್ನ ಅಂದಿಸಿರುವಂತ ನಮ್ಮ ಅಣ್ಣ ಅವರು ಇವತ್ತು ಆಲುಡಿ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಚಪ್ಪಟ್ಲ ಮುಖಾಂತರ ಅವರು ಸ್ವಾಗತ ಕೋರ್ತಾ, ಹಾಗೆ ಮಾಜಿ ಸರ್ಪಂಚ ನರಸಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮಗಳನ್ನ ಇಲ್ಲಿ ನಮ್ಮ ಗ್ರಾಮದ ಈಶ್ವರನ ಶಶಿಧರ್ ಅವರು ಮಾಡಿರ್ತಕ್ಕಂಥ ಸಂಕ್ಷೇಮ ಪಥಕಗಳು ಆಲೋಡಿನಲ್ಲಿ ಇಂದಿರಮ್ಮ ಕಾಲ ಮತ್ತೆ ಮೈಲಾರ ದೇವಾಲಯ ಸ್ವಾಮಿಗೆ ಕಮ್ಯುನಿಟಿ ಭವನ ಮಾಡಿದ್ದಾರೆ. ಕರಿಯಮ್ಮ ದೇವಾಲಯನಿಗೆ ಮಣ್ಣಿನ ರೋಡ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ಎಲ್ಲರಿಗೂ ರೇಷನ್ ಕಾರ್ಡು ಎಲ್ಲ కాంగ్రెస్ పార్టీకి ఓటేయండి. ఈ రోజు సుధాకర్ గారు అసెంబ్లీ కాంగ్రెస్ అభ్యర్థిగా, ఎంపీ షాహీన్ గా 2 ఓట్లు కాంగ్రెస్ పార్టీకి వేసి మన గ్రామాన్ని, మన తాలూకాని, మన రాష్ట్రాన్ని అభివృద్ధి చేయడానికి అవకాశం ఇవ్వాలని మరీ మరీ ప్రార్థిస్తూ విరమిస్తున్న. జై హింద్, జై కాంగ్రెస్. ಇಂದಿರಮ್ಮ ಕಾಲೋನಿಗೆ ಜಮೀನು ಹತ್ರ 300 ಮನೆ ಇಂದಿರಾ ಆವಾಸ್ ಯೋಜನಾ ಮನೆಗಳು ಬದಲು ಮಾಡಿಕೊಂಡು ಹತ್ರ 300 ಮನೆ ಕೊಟ್ಟ ಘನ ಚರಿತ್ರ ಕಾಂಗ್ರೆಸ್ ಪಾರ್ಟಿಗೂ ರಘುವೀರಾರೆಡ್ಡಿ ಅವರಿಗೂ ಸಿಕ್ಕೈತೆ ಎಂಬ ಮಾತು ಹೇಳಿ ತಪ್ಸಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ. ಒಂದು ಆಸ್ತಿ ರೂಪವಾಗಿ ಅದೊಂದು ಆಸ್ತಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟೈತೆ ಎಂಬ ವಿಷಯ ನೀವೆಲ್ಲರೂ ಕೇಳ್ತಾ, ಬರೋ ತಿಂಗಳು 13ನೇ ತಾರೀಕು ಸೋಮವಾರ ಪೋಲಿಂಗ್ ಐತೆ. ಈ ಎಲೆಕ್ಷನ್ ರಘುವೀರಾರೆಡ್ಡಿ ಅವರು ಬಹಳ ಪರ್ಸನಲ್ ಆಗಿ ಬಾಧ್ಯತೆ ಅವರಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ ಎಲ್ಲರಿಗೂ ನೀವು ತಿಳಿ ಹೇಳಬೇಕು. ತಿಳಿ ಹೇಳಿ ಆ ವೋಟ್ಗಳೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿ ಕೈ ಗುರ್ತು ತಪ್ಪ ಬೇರೆ ಗುರ್ತಿಗೆ ಯಾವುದಕ್ಕೂ ಹಾಕಿಸ್ಕೊಡ್ದು. ನಾನೇನು ರಾಜಕೀಯ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಊರಿನಲ್ಲಿ ಏನೋ ದೇವಸ್ಥಾನ ಕಟ್ಸ್ಕೊಂಡು ಒಂದು ಕಣ್ಣಿನ ಆಸ್ಪತ್ರೆ ಎಲ್ಲ ನಿರ್ಮಾಣ ಮಾಡಿಕೊಂಡು ಟೈಮ್ ಅಲ್ವೇನೋ ನಾನು ರಾಜಕೀಯದಿಂದ ಆಚೆ ಇರೋದು ಅಂತ ಹೇಳಿ ತೀರ್ಮಾನ ತಗೊಂಡು ನಿಮ್ಮೆಲ್ಲ ಸಹಕಾರಕ್ಕೋಸ್ಕರ ನಾನು ಈ ದಿನ ಬಂದಿದ್ದೇನೆ. ಕೇವಲ ಮಡಕ್ಸಿರ ತಾಲೂಕ ತಾಲೂಕಿನಲ್ಲಿ ಕೆಲಸಗಳು ನಿಂತೋಗಿದ್ದಾವೆ. ಬರ್ತವೆ ನಮ್ಮ ದಿನ 3 ದಿನಕ್ಕೋ 4 ದಿನಕ್ಕೋ ವಾರಕ್ಕೋ 15 ದಿನಕ್ಕ ತಿಂಗಳಿಗೆ ಬರ್ತದೆ ಇಲ್ಲ. ಓಕೆ. ಆ ಶ್ರೀರಾಮ್ ರೆಡ್ಡಿ ಕುಡಿಯುವ ನೀರು ಪ್ರತಿದಿನ ಊರುಗಳಿಗೆ ಬರಬೇಕು. ಮನೆಗೂ ಪ್ರತಿದಿನ ನೀರು ಬಡವರಾಗ್ಲಿ ಯಾರೇ ಆಗ್ಲಿ ನೀರ ಬರಬೇಕು. ಒಂದನೇದು. ಎರಡನೇದು, ನೀವು ಅದೃಷ್ಟವಂತರು. ಓಕೆ, ಮಾತಾಡ್ತಾರೆ ಯಾರು ಮಾತಾಡ್ತೀಯಾ?